ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಬಹಳ ಪ್ರಮುಖವಾಗಿ 3 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದು ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಆಕಾಂಕ್ಷೆಯನ್ನು ಹೊಂದಿರುವಂತ ಬೆಂಗಳೂರಿನ ಮೆಟ್ರೋ ಹಳದಿ ಲೈನ್, ಯೆಲ್ಲೋ ಲೈನ್ ಮೆಟ್ರೋಗೆ ಈಗ ಚಾಲನೆಯನ್ನ ಸಿಕ್ಕಿದೆ. ಜೊತೆಯಲ್ಲಿ ಕಿತ್ತಳೆ ಮಾರ್ಗಕ್ಕೂ ಕೂಡ 3rd ಫೇಸ್ ಮೆಟ್ರೋಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಕೊಡುಗೆ ಜೊತೆಯಲ್ಲಿ ಯಾವ್ಯಾವ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಸತತವಾಗಿ ಸಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ಈ ಒಂದು ಭಾಷಣ ಹೊತ್ತಿನಲ್ಲಿ ಹೇಳಿದರು. ಇನ್ನು ವಂದೇ ಭಾರತ್ ರೈಲನ್ನು ಕೂಡ ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಜ್ಯಪಾಲರು ಕೂಡ ಸಾಥ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಇತರ ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಚಿವರು, ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ವೇದಿಕೆಯನ್ನ ಹಂಚಿಕೊಂಡಿದ್ದು ಬಹಳಷ್ಟು ಗಮನ ಸೆಳೆದಿದೆ. ಆ ನಿಟ್ಟಿನಲ್ಲಿ ಯಾವ್ಯಾವ ಕಾರ್ಯವನ್ನ ಮಾಡಿದ್ರು, ಬಹಳ ಪ್ರಮುಖವಾಗಿ RV ರಸ್ತೆ ಬೊಮ್ಮಸಂದ್ರ ಮಾರ್ಗ ಅವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ನಾಳೆಯಿಂದ ಪ್ರಯಾಣಿಕರಿಗೆ ಸಂಚರಿಸುವಂತಹ ಭಾಗ್ಯ ಸಿಗಿದೆ. ಮತ್ತೊಂದು ಕಡೆ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳು ಹೇಗೆ ಸಾಗ್ತಾ ಇದೆ, ಇನ್ನು ಬೆಂಗಳೂರಿನ ದೊಡ್ಡ ನಗರಗಳ ಜೊತೆ ಪರಿಗಣನೆ ಮಾಡಲಾಗಿದೆ. IT ಸಿಟಿಯ ಕೊಡುಗೆ ಬಹಳ ದೊಡ್ಡದಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಒಂದುಗೂಡಿ ಮುಂದೆ ಹೋಗೋಣ ಅನ್ನುವಂಥ ಭರವಸೆಯ ಮಾತುಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಪಂಚಮುಖಿ ಗಣೇಶನ ವಿಗ್ರಹವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಸನ್ಮಾನಿಸಲಾಗಿದೆ. ಸಂದರ್ಭದಲ್ಲಿ ಎಲ್ಲ ಹಿರಿಯ ನಾಯಕರು ಕೂಡ ಅವ್ರ ಜೊತೆ ಭಾಗಿಯಾಗಿದ್ರು. ಮೆಟ್ರೋದಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಂಚಾರವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ರು. ಬಹಳಷ್ಟು ಗಮನ ಸೆಳೆದಿದೆ ಇವೆಲ್ಲ ಕಾರ್ಯಕ್ರಮ ಕೂಡ ಹೌದು. ಹಾಗಾಗಿ ಈಗ ಕೆಲವೇ ವರ್ಷಗಳಲ್ಲಿ ಮೇಡ್ ಇನ್ ಇಂಡಿಯಾ ಯಾವ ರೀತಿಯಾದಂಥ ಸಾಧನೆ ಮಾಡ್ತಾ ಇದೆ, ಅದಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಬೆಂಗಳೂರು ಕೊಡ್ತಾ ಇದೆ. 11 ವರ್ಷಗಳ ಮೊದಲು ಆಟೋಮೊಬೈಲ್ ಸೆಕ್ಟರ್ ದುರ್ಬಲ ಆಗಿತ್ತು. ಈಗ ಟಾಪ್ 5 ನಮ್ಮ ಆಟೋಮೊಬೈಲ್ ಸೆಕ್ಟರ್ ಇದೆ. ನಾವೆಲ್ಲರೂ ಒಂದುಗೂಡಿ ಮುಂದೆ ಹೋಗೋಣ ಅನ್ನೋದಾಗಿ ವಿಕಸಿತ ಭಾರತ ಯೋಜನೆಯನ್ನ ಸಕಾರಗೊಳಿಸೋಣ ಅನ್ನೋದಾಗಿ ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. 11 ವರ್ಷಗಳ ಹಿಂದೆ ಮೊಬೈಲ್ ಆಮದು ಮಾಡ್ಕೊಳ್ತಾ ಇದ್ವಿ ನಾವು, ಆದರೆ ಈಗ ಮೊಬೈಲ್ ಎಕ್ಸ್ಪೋರ್ಟ್ನಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಕೊಡುಗೆಗಳನ್ನು ತಮ್ಮ ಭಾಷಣದಲ್ಲಿ ಬಹಳ ಸುದೀರ್ಘವಾಗಿ ಅದನ್ನ ಉಲ್ಲೇಖ ಮಾಡಿದ್ರು. ಜೊತೆಲಿ 5 ನಗರಗಳಿಗೆ ಮೆಟ್ರೋ ಸೀಮಿತವಾಗಿತ್ತು. 12,000 ಕಿಲೋಮೀಟರ್ ಹೆಚ್ಚು ವ್ಯಾಪ್ತಿಯಲ್ಲಿ ಮೆಟ್ರೋ ಸಂಚಾರ ಇದೆ ಅನ್ನೋದಾಗಿ ಅಭಿವೃದ್ಧಿಯ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದು ಹೋದ ನಂತರದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಅಲ್ಲಿನ ಸಾರ್ವಜನಿಕರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಅಲ್ಲಿನ ಸಾರ್ವಜನಿಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿರುವಂತಹ ಜನರು ಮೋದಿ ಅವರನ್ನ ಕಂಡುಕೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಎಷ್ಟು ಖುಷಿಯಿಂದ ಸರ್ ಮೇಡಮ್ ಇವತ್ತು ಮೋದಿ ಅವ್ರನ್ನ ನೋಡಿದ್ರಿ? ಸರ್ ಇವತ್ತು ಬಹಳ ಖುಷಿಯಾಗಿದೆ ನಮ್ಮ ಬೆಂಗಳೂರು ಜನತೆಗೆ. ಯಾಕಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಬಂದುಬಿಟ್ಟು ನಮ್ಮ ಕನಸಿನ ಮೆಟ್ರೋ ಹಳದಿ ಮಾರ್ಗವನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ. ಕಾರಣ ಇದು ನಮ್ಮ ಜನಕ್ಕೆ ಬೇಕಾಗಿತ್ತು, ಇವತ್ತು ಬೆಂಗಳೂರಿಗೆ ಬೇಕಾಗಿತ್ತು. ಇವತ್ತು ಬೆಂಗಳೂರು ಏನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪತಾಕ ಏರಿದೆ. ಮತ್ತೊಂದು ಗರಿ ಜಾಸ್ತಿ ಆಯಿತು ಅಂತ ನಾನು ಇಷ್ಟಪಡ್ತೀನಿ. ಮತ್ತೊಂದು ವಿಶೇಷ ಅಂದರೆ ನಮ್ಮ ಮೋದಿಜಿಯವರು ಏನು ಶಂಕುಸ್ಥಾಪನೆ ಮಾಡ್ತಾರೆ, ಅವರೇ ಉದ್ಘಾಟನೆ ಮಾಡ್ತಾರೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿಯ ಒಂದು ವೈಶಿಷ್ಟ್ಯತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೆಚ್ಚಿನ ಪ್ರಧಾನಮಂತ್ರಿ ಬಂದಿದ್ದಾರೆ. ನಾವು ಮಹಾಲಕ್ಷ್ಮಿ ಒಟ್ಟು ನಮ್ಮ ಗೋಪಾಲಣ್ಣವರ ನೇತೃತ್ವದಲ್ಲೇ ಒಂದು ಸುಮಾರು 2,000 ಜನ ಇಲ್ಲಿ ಬಂದು ಸೇರ್ಕೊಂಡು ನಮ್ಮೆಲ್ಲ ಮಹಾಲಕ್ಷ್ಮಿ ಒಟ್ಟು ಕಾರ್ಯಕರ್ತರು ನಾವು ಇಲ್ಲಿ ನಿಂತಿದ್ದೀವಿ ಸರ್. ಸರ್ ಎಷ್ಟು ಖುಷಿ ಆಯಿತು ನೋಡಿದ್ರೆ ಮೋದಿ ಹತ್ತಿರದಿಂದ ನೋಡಿದ್ರಲ್ಲ. ಸರ್ ನಾನು ನೋಡಿ ತುಂಬ ಖುಷಿ ಪಟ್ಟಿದ್ದೀವಿ ಸರ್. ಎಲ್ಲ ಕೂಡ ಹೌದು ಸರ್. ಟ್ರಾಫಿಕ್ ಎಲ್ಲ ಕ್ಲಿಯರೆನ್ಸ್ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮಹಾಲಕ್ಷ್ಮಿ ಲೇಔಟು ಕ್ಷೇತ್ರ ಎಲ್ಲ ಇದು ಮಾಡಿದ್ದಾರೆ. ಜೈ ಗೋಪಾಲಣ್ಣ, ಜೈ ಮೋದಿಜಿ. ಮೋದಿಯವ್ರಿಗೋಸ್ಕರ 7 ಗಂಟೆಯಿಂದ ಕಾಯ್ತಾ ಇದ್ವಿ ಸರ್. ನೋಡಿ ತುಂಬ ಖುಷಿ ಆಯಿತು ನಮಗೆ. ಮೆಟ್ರೋ ಓಪನ್ ಮಾಡಿದ್ದು ತುಂಬ ಖುಷಿ ಆಯಿತು. ಇಲ್ಲ ಸರ್, ನಮಗೂ ಒಳ್ಳೇದಾಯ್ತು. ನೋಡಿದ್ವಿ, ನಾವು ಯಾವತ್ತೂ ನೋಡಿದ್ವಿ ಸರ್. ಒಳ್ಳೇದು ಸರ್. ತುಂಬ ಖುಷಿ ಆಯಿತು ಸರ್. ತುಂಬ ಖುಷಿ ಆಯಿತು ಸರ್. ಇಷ್ಟೊತ್ತವರೆಗೂ ವೇಟ್ ಮಾಡಿ ಒಳ್ಳೆ ದೇವ್ರ ದರ್ಶನ ಮಾಡ್ದಂಗೆ ಆಯಿತು ಸರ್. ನಾವು 7:30 ಕಾಯ್ಕೊರೋದಕ್ಕೊಂದು ಸಾರ್ಥಕ, ಒಂದು ಹ್ಯಾಪಿನೆಸ್, ಒಂದು ಖುಷಿ. ತುಂಬ ಧನ್ಯವಾದಗಳು. ಅಷ್ಟು ನಿಧಾನಕ್ಕೆ ನಮಗೆ ಇದು ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ವಂದೇ ಭಾರತ ರೈಲಿಗೆ ಒಂದು ಚಾಲನೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಟ್ರಾಫಿಕ್ ಇದು ಆಗುತ್ತೆ, ನಮಗೆ
ಲೇಟಾಗಿ ಹೋಗೋದು ಬೇಗ ಹೋಗೋ ಇದು ಮಾಡ್ಬೋದು. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಸರ್ ಹೇಳಿ, ಮೋದಿ ಅವರು ನೋಡಿದ್ರಿ, ಇಷ್ಟು ಹತ್ತಿರದಿಂದ ನೋಡಿದ್ರಿ, ಎಷ್ಟು ಖುಷಿ ಇದೆ? ತುಂಬ 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 ಖುಷಿ ಇದೆ ಸರ್. ಬೆಳಗ್ಗೆಯಿಂದ ಕಾಯ್ತಾ ಇದ್ದು ತುಂಬ ಖುಷಿ ಆಗ್ತಿದೆ ಸರ್. ನಾವು ಬೆಳಗ್ಗೆ 7 ಗಂಟೆಗೆಲ್ಲ ಬಂದು ಕಾಯ್ತಾ ಇದ್ದು ತುಂಬ ಖುಷಿ ಆಗ್ತಿದೆ. ಮತ್ತು ಈ ಇವತ್ತಿನ ಯೋಜನೆಗಳು ತುಂಬ ಜನಕ್ಕೆ ಒಳ್ಳೆಯದು ಸರ್. ಮೆಟ್ರೋ ಇದು ಹಳದಿ ಲೈನು ತುಂಬ ವರ್ಷದ 3-4 ವರ್ಷದಿಂದ ರೆಡಿಯಾಗಿರೋದು ಇವತ್ತು ಉದ್ಘಾಟನೆ ಆಗ್ತಾ ಇದೆ. ತುಂಬ ಜನಕ್ಕೆ ಅದು ಒಳ್ಳೆಯದಾಗ್ತದೆ, ಸಾವಿರಾರು ಜನಕ್ಕೆ ತುಂಬ ಒಳ್ಳೆಯದಾಗುತ್ತದೆ. ಇದಕ್ಕೆಲ್ಲ ತುಂಬ ಖುಷಿ ಆಗ್ತದೆ. ಇದಿಷ್ಟು ಜನರು ಮಾತಾಡ್ತಾರೆ. ಸರ್ ಇಷ್ಟು ಹತ್ತಿರದಿಂದ ನೋಡಿದ್ರಿ, ಎಷ್ಟು ಖುಷಿ ಇದೆ? ಸರ್, ಪ್ರಪಂಚ ಕಾಣದಂಥ ಗಣ್ಯ ವ್ಯಕ್ತಿಗಳು ನಮ್ಮ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಸುಪರಿಪಾಲನೆ ನಡೀತಾ ಇದೆ. ಅದರಲ್ಲಿ ಇದೊಂದು ಭಾಗ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಮಹಾಲಕ್ಷ್ಮಿ ಲೇಔಟಿಂದ ಒಂದು 8,000 ಒಂದು 10,000 ಸಂಖ್ಯೆಯಲ್ಲಿ ಮತ್ತು ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಎಲ್ಲ ಬಂದಿದ್ದೀವಿ. ಅವರು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಚಾಲನೆ ಮಾಡಿದ್ದಾರೆ, ಅದಕ್ಕೆ ತುಂಬ ಖುಷಿಯಾಗಿದೆ. ಆಮೇಲೆ ಎಲ್ಲೋ ಮೆಟ್ರೋನೂ ಆಗ್ತಾ ಇದೆ, ಜನಗಳಿಗೆ ಒಳ್ಳೆ ಸೌಕರ್ಯ ಆಗುತ್ತೆ. ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ, ನಮಗೆ ಹೆಮ್ಮೆ ಇದೆ ಸರ್. ಇಷ್ಟು ಹತ್ತಿರದಿಂದ ನೋಡಿದ್ರ ಮೋದಿ? ದೇವ್ರನ್ನೇ ನೋಡ್ದಂಗೆ ಆಯಿತು. ನಾವು 7 ಗಂಟೆಯಿಂದ ಇಲ್ಲೇ ಕಾಯ್ತಾ ಇದ್ವಿ. ಮಹಾಲಕ್ಷ್ಮಿ ಲೇಔಟಿಂದ ಗೋಪಾಲಣ್ಣ ಅವ್ರ ಜೊತೆಯಲ್ಲಿ ಬಂದಿದ್ವಿ. ಎಲ್ಲರೂ ಎಲ್ಲ ಕಾರ್ಯಕರ್ತರು ಬಂದು ಹತ್ತಿರದಿಂದ ನೋಡಿ ತುಂಬ ಖುಷಿಯಾಗಿದೆ ನಮಗೆ. ಈಗ ವಂದೇ ಭಾರತ್ ಮೆಟ್ರೋಗೆ ರೈಲ್ಗೆ ಚಾಲನೆ ಕೊಟ್ಟರು, ಮೆಟ್ರೋ ಚಾಲನೆ ಕೊಡ್ತಿದ್ದಾರೆ. ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗ್ತಿದೆ. ಅದರಿಂದ ನಮಗೆ ತುಂಬ ಖುಷಿಯಾಗಿದೆ. ಮೋದಿ ಅವರು ಬಂದು ನಾವು ತುಂಬ ಹತ್ತಿರದಿಂದ ನೋಡಿದ್ವಿ. ಗೋಪಾಲಣ್ಣ ಅವ್ರಿಗೆ ತುಂಬ ಧನ್ಯವಾದ. ಅವರು ನಮ್ಮೆಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ನೋಡಿಸಿದ್ದಾರೆ. ಮೋದಿ ಅವ್ರನ್ನ ತುಂಬ ಧನ್ಯವಾದಗಳು. ಸರ್ ಹೇಳಿ, ಎಷ್ಟು ಖುಷಿ ಇದೆ? ಖುಷಿ ಆಯಿತು ಸರ್. ಮೋದಿ ಅವ್ರು ನೋಡಿ ತುಂಬ ಖುಷಿ ಆಯಿತು ಸರ್. ಹತ್ತಿರದಿಂದ ನೋಡಿದ್ರೆ ಈ ಥರ? ಹತ್ತಿರದಿಂದ ನೋಡಿದ್ದೀವಿ ಸರ್. 4ನೇ ಟೈಮ್ ನೋಡಿರೋದು ಮೋದಿ ಅವ್ರನ್ನ. ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ, ವಂದೇ ಭಾರತ್ ರೈಲ್ ಇನಾಗ್ರೇಷನ್ ಮಾಡಿದ್ದಾರೆ, ಮೆಟ್ರೋ ಮಾಡ್ತಿದ್ದಾರೆ. ನೋಡಿ ಸರ್, ಇಡೀ ಭಾರತ ಜನನೇ ಹೊಗಳ್ತಾರೆ, ಇಡೀ ವಿಶ್ವದ ಕಂಡ ವಿಶ್ವ ಮಾನವ ಅಂತ ಹೇಳ್ತಾರೆ ಅವ್ರನ್ನ, ಮೋದಿ ಅವರು. ಅದಕ್ಕೋಸ್ಕರ ಹೇಳೋದು, ಇನ್ನೇನಿಲ್ಲ. ಸಮಾಧಾನ ಇದೆ. ಬ್ರದರ್, ನೀವು ನೋಡಿದ್ರಾ? ಹೌದು ಸರ್, ತುಂಬ ಖುಷಿ ಆಯಿತು ಸರ್. ಈ ಅವಕಾಶ ಮಾಡಿಕೊಟ್ಟಿದ್ದು ಗೋಪಾಲಯ್ಯ ಸರ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ವಂದೇ ಭಾರತ್ಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು, ತುಂಬ ಖುಷಿ ಆಯಿತು ಸರ್. ಇದರಿಂದ ತುಂಬ ಅನುಕೂಲ ಆಗಿದೆ ಎಲ್ಲರಿಗೂ. ಪ್ರಧಾನ ಮೋದಿಗೆ ಜೈ. ಸರ್, ಮೋದಿಯವರು ನಮ್ಮ ದೇಶ ಸಿಕ್ಕಿರೋದು ಸೌಭಾಗ್ಯ ಅನ್ಕೋತೀವಿ. ಇವಾಗ ಅವ್ರು ನೋಡಿದ್ದೆ ಪುಣ್ಯ ನಮಗೆ. ನಾನು 3 ಟೈಮ್ ನೋಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಕೂಡ ಟಿಫನ್ ಹೊಟ್ಟೆ ಹಸ್ಕೊಂಡಿದ್ದೀವಿ ಅಂತ ಅದು ಕಾಣಿಸ್ತಾ ಇಲ್ಲ ನಮಗೆ. ಮೋದಿ ಅವರು ಅಷ್ಟು ಖುಷಿಯಾಗಿದೆ ನಮಗೆ, ಖುಷಿ ಪಡ್ತೀವಿ ಸರ್. ಮೋದಿ ಅವರು ಇವತ್ತು ವಂದೇ ಭಾರತ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಜೊತೆಗೆ ಮೆಟ್ರೋಗೆ ಇನಾಗ್ರೇಷನ್ ಮಾಡ್ತಿದ್ದಾರೆ. ಸರ್, ಎಲ್ಲ ನಮ್ಮ ದೇಶದ ಸೌಭಾಗ್ಯ ಸರ್. ನಮ್ಮ ದೇಶಕ್ಕೆ ಅಂತ ಪ್ರಧಾನಮಂತ್ರಿ ಬೇಕು, ಅವರೇ ಉದ್ಘಾಟನೆ ಮಾಡಿ ಮತ್ತು ಅವರೇ ಸಕ್ಸಸ್ ಮಾಡ್ತಾರೆ ಅಂತ ಮೋದಿ ಅವ್ರು ಬೇಕು ಸರ್. ಸರ್, ತುಂಬಾ ಸಂತೋಷ ಆಯಿತು ಮೋದಿಯವ್ರು ನೋಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಅವ್ರು ನೋಡಬೇಕು ಅಂತ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ, ಬಂದು ನೋಡಿದ್ವಿ. ತುಂಬಾ ಖುಷಿ ಆಯಿತು, ಸಂತೋಷ ಸರ್. ದೇಶಕ್ಕಿಂತ ಪ್ರಧಾನಮಂತ್ರಿ ಬೇಕು ಸರ್. ಹೌದು, ಇವಾಗ ಹೊಂಡ ಇದೆ, ಫುಲ್ ಆಗಿದೆ. ತುಂಬ ಇದು ಭಾಳ ಖುಷಿಯಾಗಿದೆ. ಥ್ಯಾಂಕ್ಸ್ ಮೋದಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸೇರಿರುವಂತಹ ಜನರ ಮಾತಿದು. ಯಾಕಂದರೆ ಇಷ್ಟು ಹತ್ತಿರದಿಂದ ಮೋದಿ ಅವ್ರನ್ನ ಕಾಯೋದಕ್ಕೆ, ನೋಡೋದಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ವಿ. ಅದ್ರ ಜೊತೆಗೆ ಬೆಳಗ್ಗೆಯಿಂದ ಉಪಹಾರ ಊಟವನ್ನು ಎಲ್ಲವನ್ನು ಬಿಟ್ಕೊಡೋ ನಿಂತಿದ್ವಿ. ಬಹಳ ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗಮನಿಸಿದ್ವಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ನೋಡಿ, ಹತ್ತಿರದಿಂದ ನೋಡಿ ಇಷ್ಟು ಖುಷಿ ಆಯಿತು ಅಂತ ಇತರ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತಮ್ಮ ಖುಷಿಯನ್ನು ಹಂಚಿಕೊಳ್ತಾ ಇದ್ರು. ಭಾಳಷ್ಟು ಬೆಳಗ್ಗೆಯಿಂದ 5 ಗಂಟೆಗೆ ನಾವು ಬಂದಿದ್ವಿ, ತಿಂಡಿ ಮಾಡಿರಲಿಲ್ಲ, ಊಟ ಮಾಡಿರಲಿಲ್ಲ, ಅವರು ನೋಡಿದ್ದೇ ನಮಗೊಂದು ಪುಣ್ಯ, ಖುಷಿ ಆಯಿತು, ಹತ್ತಿರದಿಂದ